ಅದನ್ನು ಅಧ್ಯಯನ ಮಾಡಿ ಮುಂದಿನ ಸಭೆಯಲ್ಲಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಅದು ಚರ್ಚೆಗೆ ಬರುತ್ತೆ. ಸದ್ಯಕ್ಕೆ ಯಾರೂ ವಿರೋಧ ಮಾಡಿಲ್ಲ. ಅದಕ್ಕೆ ಅಲ್ಲಿ ಏನಿದೆ ಅಂತ ಗೊತ್ತೇ ಇಲ್ಲ. ಅಲ್ಲಿ 7-8 ಸಂಪುಟಗಳು ಇವೆ. ಅದರಲ್ಲಿ ಅಷ್ಟು ಒಂದು ಅರ್ಧ ಗಂಟೆನಲ್ಲಿ ಹೇಗೆ ಓದೋಕ್ಕೆ ಸಾಧ್ಯ? ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ವಾರ ಟೈಮ್ ಕೊಟ್ಟಿದ್ದಾರೆ. ಎಲ್ಲ ಮಂತ್ರಿಗಳು ನೋಡ್ಕೊಂಡು ಬನ್ನಿ, ಮುಂದಿನ ಏನು ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ತೊಗೊಂಡು ಬರ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಗೆ ಅಧ್ಯಯನಕ್ಕೆ ಏನಾದರೂ ಕೊಟ್ಟಿದ್ದಾರೆ? ಅಧ್ಯಯನಕ್ಕೆ ತಲುಪಿಸ್ಬೇಕು ಅಂದ್ಬಿಟ್ಟು ಮಾನ್ಯ ಶಿವರಾಜ್ ತಂಗಡಗಿ ಅವರಿಗೆ ತಿಳಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಬರಲಿ, ಬಂದ ಮೇಲೆ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಡಿಸಿಷನ್ ತಗೋತಾರೆ. ಅಂದರೆ ಕೀ ಪಾಯಿಂಟ್ ಏನಾದರೂ ಕೊಡ್ತಾರೆ ಅಥವಾ ಇಡೀ ವರದಿ ಇಡೀ ವರದಿಯನ್ನು ಮಂತ್ರಿಗಳಿಗೆ ಸಲ್ಲಿಸಕ್ಕೆ ಹೇಳಿದ್ದಾರೆ. ಕಮಿಷನ್ ಆರೋಪ ಮಾಡಿದ್ದಾರೆ. ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಆಗಿದೆ. ನೋಡಿ, ಅದ್ರ ಬಗ್ಗೆನೂ ಈಗಾಗಲೇ ಬೆಳಿಗ್ಗೆ ಚರ್ಚೆ ಮಾಡಿದ್ದೀನಿ. ಅಂಥದ್ದು ಏನಾದರೂ ಇದ್ದರೆ ಕೊಡಲಿ. ಎಲ್ಲ ಮಂತ್ರಿಗಳು ಕೂಡ ಹೇಳಿದ್ದಾರೆ ಅಂಥದ್ದು ಏನಾದರೂ ಇದ್ದರೆ ನಾವೇ ರಾಜೀನಾಮೆ ಕೊಡ್ತೀನಿ ಅಂದ್ಬಿಟ್ಟು ಬೋಸರಾಜು ಅವರು ಕೂಡ ಹೇಳಿದ್ದಾರೆ, ಮತ್ತು ಬೇರೆ ಮಂತ್ರಿಗಳು ಕೂಡ ಹೇಳಿದ್ದಾರೆ. ಇದೇನಾಗ್ತಾ ಇದೆ, ಇದು ಅವರು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ. ಈಗ ಕಾಂಟ್ರಾಕ್ಟ್ ತೊಗೋಬೇಕಾದ ಹಿಂದಿನ ಸರ್ಕಾರದಲ್ಲಿ ಏನೇನಾಗಿದೆ ಅಂತ ಅವರಿಗೆ ಗೊತ್ತಿದೆ. ಮತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ವರದಿನಲ್ಲಿ ಅವರೇ ಕೊಟ್ಟಿರೋ ದಾಖಲೆಗಳು ಇವೆಲ್ಲ. ಅವ್ರು ಕೊಟ್ಟಿರೋ ದಾಖಲೆಗಳ ಮೇಲೆಲ್ಲ ನಾವು ಏನು ತನಿಖೆ ಮಾಡಿ ಅದರ ಮೇಲೆ ಅವರ ಶಿಫಾರಸುಗಳನ್ನು ನಾವು ಹೋಗ್ತಾ ಇದ್ದೀವಲ್ಲ. ಅದರಿಂದ ಅಂಥದ್ದು ಏನಾದರೂ ಇದ್ರೆ ಕೊಡಲಿ. ಬಿಜೆಪಿ ಆರೋಪ ಏನಂತಂದ್ರೆ ನಮ್ಮ ಮೇಲೆ 40% ಆರೋಪ ಮಾಡಿದ್ರು, ತನಿಖೆ ಕೊಟ್ಟಿದ್ದಾರೆ. 40% ಅಲ್ಲ ಇವರೇ ಇವತ್ತು ಬಂದಿದೆ. ನೋಡಿ, ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರ ವರದಿ ಇವತ್ತು ಬಂದಿದೆ. ನಾವು ಮೇಲ್ನೋಟಕ್ಕೆ ನೋಡಿದ್ರೆ 100% ಆಗಿದೆ. ನಿಯಮಗಳನ್ನು ಗಾಳಿಗೆ ತೂರ್ಬಿಟ್ಟು ಕಾಂಟ್ರಾಕ್ಟ್ಗಳು ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅದರಲ್ಲೇ ಹೇಳಿರೋದು. ಅದು 40% ಅಲ್ಲ 100% ಸರ್ಕಾರ ಇತ್ತು ಅಂದ್ಬಿಟ್ಟು ಅದರಲ್ಲಿ ಹೊರಗೆ ಬಂದಿದೆ ಇದು. ಈಗ ಅದಕ್ಕೇನಂತಾರೆ ಬಿ ಜೆ ಪಿಯವರು, ಇವತ್ತು ಅವರು ಆಡಳಿತ ಸರಿಯಾಗಿ ಕೊಟ್ಟಿರಲಾರ್ದ ಕಾರಣ ತಾನೇ ಇವತ್ತು ಅವರು ವಿರೋಧ ಪಕ್ಷದಲ್ಲಿರೋದು. ಅಂಥದ್ದೇನಾದರೂ ನಾವು ಇದ್ರೆ ನಾಳೆ ನಾವು ಅನುಭವಿಸ್ತೀವಿ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕಲ್ವಾ? ಜನರು ತೀರ್ಮಾನ ತಗೋತಾರೆ. ಈಗಾಗಲೇ ಹಿಂದಿನ ಸರ್ಕಾರದಲ್ಲಿ ನಡೆದಂಥ ಭ್ರಷ್ಟಾಚಾರ ಎಷ್ಟಿದೆ ಅಂದ್ಬಿಟ್ಟು ಕರೋನಾನಲ್ಲಿ ಗೊತ್ತಾಗಿದೆ. ಯಡಿಯೂರಪ್ಪ ಅವ್ರ ಮೇಲೆ ಕೇಸ್ ಹಾಕಬೇಕು, ಶ್ರೀರಾಮುಲು ಅವ್ರ ಮೇಲೆ FIR ಮಾಡಬೇಕು ಅಂದ್ಬಿಟ್ಟು ವರದಿ ಬಂದಿಲ್ವಾ ಸರ್? ಮಾಡ್ತಾ ಇಲ್ವಾ ನಾವು? ಅಂಥದ್ದೇನಾದರೂ ಇದ್ರೆ ಕೊಡಲಿ, ದಾಖಲೆ ತನಿಖೆ ಮಾಡ್ತಾರೆ. ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕಾಗುತ್ತೆ. ಒಂದು ವರದಿ 40% ಆರೋಪದ ವಿಚಾರವಾಗಿ ಆ ಥರದ್ದು ಯಾವುದೇ ರೀತಿಯಾದಂಥ ಸಾಕ್ಷಿ ಇಲ್ಲ ಅನ್ನೋಂಥದ್ದು ವರದಿ ಬಂದಿದೆ. ನೋಡಿ, ಸಂಪೂರ್ಣವಾಗಿ ವರದಿ ನಾನು ನೋಡಿಲ್ಲ. ಇವತ್ತು ಮಂಡನೆ ಆಗಿದೆ. ಅದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಹೇಳೋದೇನೆಂದರೆ ನಿಯಮಗಳು ಉಲ್ಲಂಘನೆ ಆಗಿದೆ. KRA ಅಡಿಯಲ್ಲಿಗೆ ಕೆಲಸ ಅವ್ರು ಎಲಿಜಿಬಲ್ ಇಲ್ಲ ಅಂದ್ರೂ ಕೊಟ್ಟಿದ್ದಾರೆ. ಯಾವುದೇ ಅನುಮೋದನೆ ಇರಲಾರ್ದೆ ಬಿಲ್ಗಳು ಪಾವತಿ ಆಗಿವೆ ಅಂತ ಕೊಟ್ಟಿದ್ರೆ ಅಂದರೆ ಅದನ್ನು 40% 100% ಸರ್ಕಾರನ ಅದೆಲ್ಲ ಕೊಟ್ಟಿದ್ದಾರಲ್ಲ ಮೇಲ್ನೋಟಕ್ಕೆ. ಆ ಶಿಫಾರಸುಗಳನ್ನು ಎಲ್ಲ ನಾನು ಇವತ್ತು ನಾವು ನೋಡಿದ್ದೇವೆ. ಅದು ಆಳವಾಗಿ ಇನ್ನೂ ಕೂಡ ನೋಡಬೇಕು. ಅದು SIT ಮಾಡ್ತಾರೋ ಅಥವಾ ಬೇರೆ ರೀತಿಯಲ್ಲಿ ಅದು ಇನ್ನೂ ಡಿಪಾರ್ಟ್ಮೆಂಟ್ ವೈಸ್ ತನಿಖೆ ಆಗಬೇಕು. ಅದನ್ನು ನಾವು ಮಾಡ್ಲಿಕ್ಕೆ ತಯಾರಿದ್ದೇವೆ. ಯಾವುದ್ರದ್ದು? ಇಲ್ಲ, ಕೋವಿಡ್ ಇವತ್ತು ಅದೇನು ಬಂದಿಲ್ಲ. ಅದೇ ನಮ್ಮ 2 ವರದಿ ಅಷ್ಟೇ ಬಂದಿರೋದು.